ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಸಿಡಿಲು ಬಡಿತದಿಂದ ಇಬ್ಬರು ಯುವಕರ ಸಾವು, ಸಚಿವ ಈಶ್ವರ್ ಖಂಡ್ರೆ ಸಂತಾಪ, ಪರಿಹಾರ ಘೋಷಣೆ. ಗಂಗಾ ಕಲ್ಯಾಣ ಯೋಜನೆ ಫಲಾನುಭವಿಗಳಿಗೆ ನೀರಾವರಿ ಪರಿಕರ ವಿತರಣೆ. ಅಕ್ರಮ ಗೋವು ಸಾಗಾಟ ತಡೆ, 23 ಗೋವುಗಳನ್ನು ರಕ್ಷಿಸಿದ ಶಾಸಕ ಶರಣು ಸಲಗರ್. ವಿಶ್ವಶಾಂತಿಗಾಗಿ ಬೀದರ್ನಲ್ಲಿ ರೋಟರಿ ಶಾಂತಿ ನಡಿಗೆ. ಸುದ್ದಿಯ ವಿವರಗಳು. ಭಾಲ್ಕಿ ತಾಲೂಕಿನ ನವದ್ಗಿ ಗ್ರಾಮದಲ್ಲಿ ಏಪ್ರಿಲ್ 23ರಂದು ಸಂಭವಿಸಿದ ಸಿಡಿಲು ಬಡಿತದಿಂದ ಇಬ್ಬರು ಯುವಕರು ಮೃತಪಟ್ಟ ದುರ್ಘಟನೆಗೆ ಸಚಿವ ಈಶ್ವರ್ ಖಂಡ್ರೆ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಮೃತರಾದ ನವದ್ಗಿ ಗ್ರಾಮದ ರೇವಣಸಿದ್ದಪ್ಪ ತಂದೆ ಹನುಮಂತ್ ಹಾಗೂ ಚೇವರಗಿ ತಾಲೂಕಿನ ಸಿಗರತಹಳ್ಳಿ ಗ್ರಾಮದ ಎಲ್ಲಲಿಂಗ್ ತಂದೆ ಸಿದ್ದಪ್ಪ ಅವರ ನಿಧನಕ್ಕೆ ಹೃತ್ಪೂರ್ವಕ ಸಂತಾಪ ಸೂಚಿಸಿದ ಸಚಿವರು, ಈ ದುರ್ಘಟನೆ ತಮಗೆ ಅತ್ಯಂತ ನೋವು ತಂದಿದೆ ಎಂದು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರು ನವದ್ಗಿ ಗ್ರಾಮಕ್ಕೆ ಭೇಟಿ ನೀಡಿ ರೇವಣಸಿದ್ದಪ್ಪ ಅವರ ಕುಟುಂಬ ಸದಸ್ಯರಿಗೆ ಸಾಂತ್ವನ ನೀಡಿ ಧೈರ್ಯ ತುಂಬಿದರು. ಈ ಸಂದರ್ಭದಲ್ಲಿ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಧನದ ಚೆಕ್ ವಿತರಿಸಿದರು. ಅಲ್ಲದೆ ಎಲ್ಲಲಿಂಗ್ ಅವರ ಕುಟುಂಬಕ್ಕೂ 5 ಲಕ್ಷ ಪರಿಹಾರ ಧನವನ್ನು ಕಳುಹಿಸುವ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ಈ ದುಃಖದ ಸಂದರ್ಭದಲ್ಲಿ ಮೃತರ ಕುಟುಂಬಗಳೊಂದಿಗೆ ತಾವು ಇದ್ದೇವೆ ಎಂದು ತಿಳಿಸಿದ ಸಚಿವರು, ಮೃತರ ಆತ್ಮಕ್ಕೆ ಶಾಂತಿ ದೊರಕಲಿ ಹಾಗೂ ಕುಟುಂಬಸ್ಥರಿಗೆ ಈ ನೋವನ್ನು ಭರಿಸುವ ಶಕ್ತಿ ದೊರಕಲಿ ಎಂದು ಪ್ರಾರ್ಥಿಸಿದರು. ನೋಡಿ ವಾಪಸ್ ಮಾಡ್ತಾರೆ. ನೀವಿದ್ರ ಸಂಕಟ ನಾವು ಇವ್ರು ಮಾಡ್ತಾರೆ, ಇವ್ರು ಹೊತ್ತಾಗಿದ್ದೇವೆ. ಅವ್ರ ತಾಯಿ ಅನ್ನೋದು, ನೀ ಈ ಕಡೆ ಬಾ ಗಾಡಿ ಗಾಡಿ ತಗೊಂಡು ಬಾ ಅಂತ ಅನ್ನೋದು. ಅವ ಗಾಡಿ ಕಿರಿ ಹಾಕ್ಯಾನ ಕಾರ್ ಹಾಕ್ಬೇಕಮ್ಮ, ಹನಿ ಬಂದ ಅಲ್ಲಿ ಬಂತಾನೆ ಗಿಡ ಕೆಳಗೆ ಗಿಡ ಇತ್ತ. ಸ್ಪಾಟ್ನಾಗ ಅದು ಆಗ್ಯದ ಜೀವನ ಇಲ್ಲ, ಡೈರೆಕ್ಟ್ ಅದಕ್ಕೆ ಹಾರ್ಟ್ ಗೊತ್ತಾಯ್ತು. ನಾನು ಅಲ್ಲಿದ್ದ ಬೆಂಗಳೂರಾಗಿದ್ದ ಏನು ಆಗಲ್ಲಪ್ಪ, ಆಗಲ್ಲ. ಆಯ್ತು, ಇದೊಂದು 5 ಲಕ್ಷ ರೂಪಾಯಿ ಚೆಕ್ ಅದ. ನಿಮ್ ತಂದೆ ತಾಯಿಗಳಿಗೆ ಚೆನ್ನಾಗಿ ನೋಡ್ಕೋಪ. ನಿಂಗೆ ಏನೋ ಸಹಾಯ ಬೇಕಾದ್ರೆ ಮಾಡ್ತೇವೆ, ಆಯ್ತಾ? ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಗಂಗಾ ಕಲ್ಯಾಣ ಯೋಜನೆಯಡಿ ಆಯ್ಕೆಯಾದ ಬೀದರ್ ದಕ್ಷಿಣ ವಿಧಾನಸಭೆ ಕ್ಷೇತ್ರದ ಪರಿಶಿಷ್ಟ ಸಮುದಾಯದ 28 ಫಲಾನುಭವಿಗಳಿಗೆ ನೀರಾವರಿಗೆ ಅಗತ್ಯವಾದ ಪರಿಕರಗಳನ್ನು ಶಾಸಕ ಡಾ ಶೈಲೇಂದರ್ ಬೆಲ್ದಾಳೆ ವಿತರಿಸಿದರು. ಈ ಸಂದರ್ಭದಲ್ಲಿ ಮೋಟಾರ್ ಪಂಪ್ ಸೆಟ್ ಸೇರಿದಂತೆ ವಿವಿಧ ಉಪಕರಣಗಳನ್ನು ವಿತರಿಸಲಾಗಿದ್ದು, ಕೃಷಿ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವ ಉದ್ದೇಶವನ್ನು ಕಾರ್ಯಕ್ರಮ ಹೊಂದಿತು. ಯೋಜನೆಯಿಂದ ರೈತರಿಗೆ ನೀರಾವರಿ ಸೌಲಭ್ಯ ಹೆಚ್ಚಾಗಿ ಅವರ ಜೀವನ ಮಟ್ಟ ಸುಧಾರಣೆಗೆ ನೆರವಾಗಲಿದೆ ಎಂದು ಶಾಸಕರು ಹೇಳಿದರು. ಗ್ರಾಮೀಣ ಅಭಿವೃದ್ಧಿಗೆ ಇದು ಮತ್ತೊಂದು ಮಹತ್ವದ ಹೆಜ್ಜೆಯಾಗಿದ್ದು, ಸರ್ಕಾರದ ಯೋಜನೆಗಳು ತಲುಪುವ ಮೂಲಕ ಫಲಾನುಭವಿಗಳ ಬದುಕಿನಲ್ಲಿ ಸಕಾರಾತ್ಮಕ ಬದಲಾವಣೆ ಉಂಟಾಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಸಂಬಂಧಿತ ಅಧಿಕಾರಿಗಳು, ಸ್ಥಳೀಯ ಮುಖಂಡರು ಹಾಗೂ ಫಲಾನುಭವಿಗಳು ಉಪಸ್ಥಿತರಿದ್ದರು. ಅಕ್ರಮವಾಗಿ ಗೋವುಗಳನ್ನು ಸಾಗಾಟ ಮಾಡುತ್ತಿದ್ದ ವಾಹನವನ್ನು ತಡೆದು 23 ಗೋವುಗಳನ್ನು ರಕ್ಷಿಸಿದ ಘಟನೆ ಬಸವಕಲ್ಯಾಣ ತಾಲೂಕಿನ ಆಲ್ಗೂಡ್ ಗ್ರಾಮದ ಸಮೀಪ ನಡೆದಿದೆ. ಬಸವಕಲ್ಯಾಣದಿಂದ ಆಲ್ಗೂಡ್ ಚಿಟ್ಟ ಗ್ರಾಮದ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಗೋವುಗಳನ್ನು ಸಾಗಿಸಲಾಗುತ್ತಿತ್ತು ಎಂಬ ಮಾಹಿತಿ ಲಭಿಸಿದ ಹಿನ್ನೆಲೆ ಬಿಜೆಪಿ ಶಾಸಕ ಶರಣು ಸಲಗರ್ ಸ್ಥಳಕ್ಕೆ ತೆರಳಿ ವಾಹನವನ್ನು ತಡೆದು ಪರಿಶೀಲನೆ ನಡೆಸಿದರು.
ಈ ವೇಳೆ ಒಂದೆರಡಲ್ಲ ಬರೋಬ್ಬರಿ 23 ಗೋವುಗಳನ್ನು ಅಕ್ರಮವಾಗಿ ಸಾಗಾಟ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಮಂಠಾಳ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಈ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಕ್ರಮ ಕೈಗೊಂಡಿದ್ದು, ರಕ್ಷಿಸಲ್ಪಟ್ಟ ಗೋವುಗಳನ್ನು ಸಮೀಪದ ಗೋಶಾಲೆಗೆ ರವಾನೆ ಮಾಡಲಾಗಿದೆ. ಘಟನೆಯು ಪ್ರದೇಶದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ಅಕ್ರಮ ಗೋವು ಸಾಗಾಟದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂಬ ಬೇಡಿಕೆ ವ್ಯಕ್ತವಾಗಿದೆ. ऐसे लेके जाते हैं। हाँ, धंधा ही है आपका धंधा ही, आपका रोटी इसी से चलता है ना, आपका पेट इसी से चलता है। गाय को काटने से आपका पेट चलता है। हाँ? मालूम है मेरे को। ಒಂದೇ ಗಾಡಿಗೆ ಇಷ್ಟು ದೊಡ್ಡ ದೊಡ್ಡ ಎಂಟು ಆಗಿರ್ ಪೂರ್ತಿ ಒಂದೇ ಗಾಡಿ ಕೂಡ ಒಂದ್ರ ಮೇಲೆ ಒಂದಿದ್ದು ಎರಡು ಹೇಳಕ್ಕೆ कितना इसमें 3 और 6 ಇದ್ರದಾಗ ಒಂದ್ರ ಮೇಲೆ ಒಂದಿದ್ದೀವಿ ಅಣ್ಣ 6 जा सकते इस पे। ये ಇವ್ರು ಏನಂದ್ರೆ ನಂಗೆ ಗೊತ್ತದ ಮುಂಜಾನೆ ಎಣ್ಣೆ ಪಟ್ಲಿ ಅವರು ಇವೆಲ್ಲ ಒಂದ್ರ ಮೇಲೆ ಒಂದಿದ್ದೀವಿ ಅಣ್ಣ ಹಾಕೋದು ಇದು ಒಂದೇ ಕಾಗ ए तुम्हारा बीबी बच्चों को ऐसे लेके जाते साले तू। हाँ ए आगे आ रहे तू ತಾವ ಬರ್ತಾನ ಇವ ಇದು ಏನೋ ಉಂಟದ ಸರ್ ಏ ಭೈ ತೂ ಆ ಮೀನ್ ತೂ ಆಲ ಇದರ ಆರ್ ಹಾಕ್ಯಾರ ಸರ್ ಇದ್ರದಾಗ ಒಂದು ನಿಮ್ರಲ್ಲ ಒಂದು ಒಂದು ಹಾಕ್ಲಿಕ್ಕೆ ಒಯ್ಲಕ್ಕಾಗಲ್ಲ ಸರ್ ಮೇನ್ ಇವ ನೋಡ್ರಿ ಸರ್ ಸರ್ ಈ ಗಾಯ ನೋಡಿ ಸರ್ ಇದು. ಹಾ ಸರ್ ಸರ್ ಮೇನ್ ಇವ ರೀ ಯಾವ್ರಪ್ಪ ನಿಂದು ಮೇನ್ ಇವ ರೀ ಪಾಡಲ್ಲ ಏನೋ ನಿನ್ನ ಹೆಸರು ಇಸ್ಮಾಯಿಲ್ ಪಾಡ ಅಡ್ಡ ಹೆಸರು ಏನಿಂದು ಈ ಕಡೆ ಬಾರ ನೀನು ಈ ಕಡೆ ಬಾ ऐसे लेके जाते तुम तुम्हारा कारोबार ये है तुम्हारा धंधा यही है इधर बाड़ ಹೊಲ್ದ ಕಟ್ಲಕ್ ಜಾಗ ಇಲ್ಲಲ್ಲ ಜಾಗ ಅದ ರೀ ಒಂದ್ ಜಾಗ ಕಟ್ರಪ್ಪ ಕಟ್ಟಿಲ್ಲ ಎಲ್ಲ ಸಾವಕಾಶ ಹಿಂದೆ ಯಾವ ರೀತಿ ನನಗೆ ಅನ್ಯಾಯ ಮಾಡ್ಯಾರ. ನಾನು 40 ಆಕಳುಗಳು ಅಲ್ಲಿ ಹಿಡಿದಾಗ ಅದು ನಾನು ನಿಮ್ಗೆ ಸಮಯ ಬಂದಾಗ ಹೇಳ್ತೀನಿ. 40 ಆಕಳುಗಳು ಗೋಶಾಲೆಗೆ ಇಲಾಖೆದವ್ರೆ, ನಿಮ್ಮ ಇಲಾಖೆದವ್ರೆ, CPI ಎಲಿಯವರು, ವೆಟರ್ನರಿದವರು 40 ಆಕಳುಗಳು ಒಯ್ದು ಗೋಶಾಲೆಗೆ ಬಿಟ್ಟು ಬಂದ ಮೂಲಕ ಮುಂದೆ ಏನಾಯ್ತು ಅಂತ ಹೇಳಿ ಅದು ಒಂದು ಒಳ್ಳೆ ಸಮಾಜದ ಮೇಲೆ ಹೇಳ್ತೀನಿ. ಏನ್ ಮಾಡ್ಯಾರ ಅಂತ ಹೇಳಿ, ಯಾರು ಏನ್ ಮಾಡ್ಯಾರ ಅಂತ ಹೇಳಿ ಅದು ಸಮಯ ಬಂದಾಗ ಹೇಳ್ತೀನಿ ಮೇಡಮ್. ತಾವು ನಿಮಗೆ ಧನ್ಯವಾದ, ಯಾಕಂದ್ರೆ ನಾವು ಹೇಳಿದ ತಕ್ಷಣ ಇಲ್ಲಿ ಬಂದಿರಿ, ವೆಟರ್ನರಿದವ್ರು ಬಂದಾರ. ಇವು ಪ್ರತಿಯೊಂದು ಹೋಗಿ ಗೋಶಾಲೆ ಮುಟ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಆಗಬೇಕು. ಪ್ರತಿಯೊಂದ್ರದ್ದು ಫೋಟೋ ಅವ ನಮ್ಮಲ್ಲಿ, ಮತ್ತೆ ಅವ್ರ ಮೇಲೆ ಶಿಕ್ಷೆ ಆಗ್ಬೇಕು ಮೇಡಮ್, ಅವ್ರ ಮೇಲೆ ಶಿಕ್ಷೆ ಆಗ್ಬೇಕು. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಇರಾನ್ ಅಮೆರಿಕ ನಡುವಿನ ಉದ್ವಿಗ್ನ ಪರಿಸ್ಥಿತಿಯಿಂದ ಜಗತ್ತಿನಾದ್ಯಂತ ಶಾಂತಿ ವಾತಾವರಣ ನಿರ್ಮಾಣವಾಗಿರುವ ಹಿನ್ನೆಲೆ ವಿಶ್ವಶಾಂತಿಯ ಸಂದೇಶ ಸಾರುವ ಉದ್ದೇಶದಿಂದ ಬೀದರ್ ಜಿಲ್ಲೆಯ ಎಲ್ಲಾ ರೋಟರಿ ಕ್ಲಬ್ಗಳ ಸಂಯುಕ್ತ ಆಶ್ರಯದಲ್ಲಿ ಶಾಂತಿ ನಡಿಗೆ ಆಯೋಜಿಸಲಾಯಿತು. ನಗರದ ಬರಿಚಾಯಿ ಗಾರ್ಡನ್ನಿಂದ ಆರಂಭವಾದ ಶಾಂತಿ ನಡಿಗೆ ನೂತನ ಬಸ್ ನಿಲ್ದಾಣ ಹಾಗೂ ಮಡಿವಳ ಮಾಚಿದೇವ ವೃತ್ತದ ಮೂಲಕ ಸಾಗಿ ಬಂದು ರೋಟರಿ ಕನ್ನಡಾಂಬೆ ವೃತ್ತದಲ್ಲಿ ಸಮಾಪ್ತಿಗೊಂಡಿತು. ನಡಿಗೆಯ ವೇಳೆ ಭಾಗವಹಿಸಿದವರು ಶಾಂತಿ, ಸಹೋದರತೆ ಮತ್ತು ಸೌಹಾರ್ದತೆಯ ಸಂದೇಶಗಳನ್ನು ಹೊತ್ತ ಫಲಕಗಳನ್ನು ಹಿಡಿದು ಜನರಲ್ಲಿ ಜಾಗೃತಿ ಮೂಡಿಸಿದರು. ಕಾರ್ಯಕ್ರಮದಲ್ಲಿ ಶಾಹೀನ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾ ಅಬ್ದುಲ್ ಖದೀರ್, ಹಿರಿಯ ಪತ್ರಕರ್ತರಾದ ಶುಷಣಪ್ಪ ವಾಲಿ ಸೇರಿದಂತೆ ರೋಟರಿ ಕ್ಲಬ್ನ ಹಿರಿಯ ಪದಾಧಿಕಾರಿಗಳು, ಸದಸ್ಯರು ಉಪಸ್ಥಿತರಿದ್ದರು. ಶಾಹೀನ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಹಾಗೂ ಸೈನಿಕ್ ಶಾಲೆಯ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಈ ಶಾಂತಿ ನಡಿಗೆ ಮೂಲಕ ಜಾಗತಿಕ ಮಟ್ಟದಲ್ಲಿ ಶಾಂತಿ ನೆಲೆಸಲಿ ಎಂಬ ಸಂದೇಶವನ್ನು ರೋಟರಿ ಸಂಘಟನೆ ನೀಡಿತು. ಯುದ್ಧ ಬೇಡ, ಶಾಂತಿ ಬೇಕು. ಯುದ್ಧ ಬೇಡ, ಯುದ್ಧ ಬೇಡ, ಯುದ್ಧ ಬೇಡ. ಜೈ ರೋಟರಿ, ಜೈ
ಜೈ ಏಪ್ರಿಲ್ 29ರಂದು ಸಂಜೆ 5 ಗಂಟೆಗೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಮರಾಠ ಸಮುದಾಯದ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದಾದಾ ಮಹಾರಾಜ್ ನಗರ್ಕರ್ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮಾಜದಲ್ಲಿ ವಿವಿಧ ಸಮುದಾಯಗಳ ನಡುವೆ ಉಂಟಾಗಿರುವ ಭಿನ್ನತೆಗಳನ್ನು ದೂರ ಮಾಡಿ ಒಗ್ಗಟ್ಟು ಹಾಗೂ ಸಹೋದರತೆ ಬೆಳೆಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಶಿವಾಜಿ ಮಹಾರಾಜ್ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಸೇರಿದಂತೆ ಮಹಾಪುರುಷರ ಆದರ್ಶಗಳಿಂದ ಪ್ರೇರಣೆ ಪಡೆದು ಪ್ರೀತಿ ಮತ್ತು ಸಹಬಾಳ್ವೆಯ ಮೂಲಕ ಸಮಾಜದಲ್ಲಿ ಏಕತೆ ನಿರ್ಮಾಣವಾಗಬೇಕು ಎನ್ನುವುದೇ ಜಯಂತಿ ಆಚರಣೆಯ ಮೂಲ ಉದ್ದೇಶವಾಗಿದೆ ಎಂದು ವಿವರಿಸಿದರು. ಈ ವರ್ಷದಿಂದ ಆರಂಭವಾಗುತ್ತಿರುವ ಈ ಕಾರ್ಯಕ್ರಮ ಮುಂದಿನ ವರ್ಷಗಳಲ್ಲೂ ನಿರಂತರವಾಗಿ ನಡೆಯಲಿದೆ ಎಂದು ಅವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಸಮುದಾಯಗಳ ಸಂತರ ಸಾನ್ನಿಧ್ಯವಿದ್ದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಎಲ್ಲಾ ಸಮುದಾಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಅವರು ಮನವಿ ಮಾಡಿದರು. बीदर जिले में बीदर शहर में 29 अप्रैल को शाम को 5 बजे सकल मराठा समाज के माध्यम से डॉक्टर बाबा साहब अम्बेडकर इस महामानव की जयंती का आयोजन सकल मराठा समाज ने आयोजित किया है। इस कार्यक्रम में इस कर्नाटक राज्य के कामगार मंत्री श्री संतोष जी लाड साहब, हमारा मराठा समाज का लीडर है, वो गेस्ट आने वाले हैं और 5 बजे ये प्रोग्राम होगा शिवाजी और अंबेडकर सर्कल के आईबी के पास में। ये जयंती करने का उद्देश्य यही है कि अनेक समाज को हम जब देखते हैं, छोटे छोटे समाज बिखरे हुए हैं और ये सभी बिखरा हुआ समाज संगठित हो, एक दूसरे समाज में भाईचारा निर्माण हो और सब लोगों की जीवन का सरलता में आए। अंबेडकर जयंती, शिव जयंती जो भी कुछ हम मनाते हैं तो उसका उद्देश्य हमारा यही है कि उनके विचारों को लेके हम प्रेरित हो जाए और अपना जीवन सरलता से बनाए। यही एक अलग अलग समाज में जो दरी है वो दरी दूर हो जाए, सभी लोग एक संग हो जाए और एक भाईचारा जो है वो हमेशा के लिए बनाए रखे। उस माध्यम से संगठन होगा, सब लोगों में प्रेम भाव निर्माण हो, यही एक उद्देश्य है। और ये इस साल मना रहे, ऐसा नहीं कि एक साल मना के छोड़ देंगे। ये सकल मराठा समाज की तरफ से ये परंपरा हमेशा चालू रहेगी। हर साल डॉक्टर बाबा साहेब अम्बेडकर की जयंती हम लोग मनाते आएंगे और एक नया आदर्श इस अंबेडकर जयंती का स्वरूप हम थोड़ा सा दे रहे हैं कि हर समाज के, जैसे कि भंता जी है, मराठा समाज के संत है, लिंगायत समाज के संत है, धनगर समाज के संत है, बंजारा समाज के संत है, ये सभी संत के दिव्य सानिध्य में ये प्रोग्राम हमने आयोजित किया है 29 अप्रैल को। सकल मराठा समाजದಿಂದ ಅಂಬೇಡ್ಕರ್ ಜಯಂತಿ ಮಾಡಬೇಕಂತಕ್ಕಂಥ ಒಂದು ಉದ್ದೇಶ ಹೊಂದಿದ್ರು. ಯಾಕಂದರೆ ತಮಗೆಲ್ಲ ಗೊತ್ತಿರುವಂತೆ ಸಂತೋಷ್ ಲಾಡ್ ಅವರು ಈಗಾಗಲೇ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರ ಸಂಕಿರಣಗಳನ್ನು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. ಅವ್ರು ಯಾವಾಗಲೂ ಬುದ್ಧ ಬಸವ ಅಂಬೇಡ್ಕರ್ ಅವರ ಸಿದ್ಧಾಂತಗಳ ಅಡಿಯಲ್ಲೇ ನಡೀತಕ್ಕಂಥ ಒಂದು ವಿಧಾನವನ್ನು ಇಟ್ಕೊಂಡಿದ್ದಾರೆ. ಈ ನೆಲೆಯಲ್ಲಿ ಇಲ್ಲಿ ಸಹ ಒಂದು ಭ್ರಾತೃತ್ವ ಭಾವನೆ ಬರಲಿ, ಅಣ್ಣ ತಮ್ಮಂದಿರ ಥರ ಬದುಕಬೇಕು ಅನ್ನುವಂಥ ಉದ್ದೇಶದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು 29ನೇ ತಾರೀಕು ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ದಾರೆ. ಸೊ ನಾನು ಇಲ್ಲಿ ಬಂದಿರೋದೇನಂತಂದರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಜೋಡಿಸಿ ಸರಿಯಾದಂಥ ಒಂದು ವ್ಯವಸ್ಥೆಯಲ್ಲಿ ಮಾಡ್ಕೊಂಡು ಹೋಗ್ಬೇಕಂತೇಳಿ, ಜೊತೆಗೆ ಇಲ್ಲಿರ್ತಕ್ಕಂಥ ನಮ್ಮ ಸ್ಥಳೀಯ ಮಂತ್ರಿಗಳಾಗಿರ್ತಕ್ಕಂಥ ಇನ್ಚಾರ್ಜ್ ಮಂತ್ರಿಗಳಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಸಾಹೇಬರು ಮತ್ತು ರೆಹಮಾನ್ ಖಾನ್ ಸಾಹೇಬರನ್ನು ಭೇಟಿ ಮಾಡ್ತೀವಿ.
ಮತ್ತು ಎಲ್ಲ MLAಗಳು ಮತ್ತು XMLAಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ನಾವು ಕರಿತೀವಿ. ಅಂಬೇಡ್ಕರ್ ಸರ್ಕಲಲ್ಲಿ 29ನೇ ತಾರೀಕು ಸಂಜೆ 4:15 ಸ್ಟಾರ್ಟ್ ಆಗ್ತದೆ. ಸುಮಾರು ಒಂದು 5,000 to 6,000 ಜನರು ಒಂದು ಕಡೆ ಸೇರಿಸ್ತಕ್ಕಂಥ ಒಂದು ಕೆಲಸ ನಾವು ಮಾಡ್ತಾ ಇದ್ದೀವಿ. ಇದಕ್ಕೂ ಯಾವುದು ಕಾಂಟ್ರಿಬ್ಯೂಷನ್ ಇಲ್ಲ, ಸ್ವಂತದ್ದೇ ಮರಾಠ ಸಮಾಜದಿಂದನೇ ಇದನ್ನು ಮಾಡ್ತಾ ಇದ್ದಾರೆ. ಅವರು ಸ್ವಂತದಿಂದ ಏನಂದರೆ ನಾವು ಬಾಯ್ಚಾರ ಮಾಡಬೇಕು, ಏನಾದರೂ ಹೊಸ ಉದ್ದೇಶಗಳು ಹೊಂದಬೇಕಂತಕ್ಕಂಥ ಉದ್ದೇಶದಿಂದ ಅವರು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಕೈ ಜೋಡಿಸಿದ್ದೀನಿ. ಅದರ ಜೊತೆಗೆ ಬರೀ ಅಂಬೇಡ್ಕರ್ ಜಯಂತಿ ಎಲ್ಲ ಮುಂಬರುವ ದಿನಗಳಲ್ಲಿ ಎಲ್ಲರೂ ಮಹಾತ್ಮರ ಜಯಂತಿಗಳು ಮಾಡ್ತಕ್ಕಂಥ ಒಂದು ಉದ್ದೇಶವನ್ನು ಅವರು ಹೊಂದಿದ್ದಾರೆ. ಅದನ್ನು ಅವ್ರಿಗೆ ಹೇಳಕ್ಕೆ ಮಾತ್ರ ಅಂತ ಕಾಣಿಸುತ್ತೆ. ಸೊ ಬರೀ ಅಂಬೇಡ್ಕರ್ ಜಯಂತಿ ಯಾಕೆ ಮಾಡಬೇಕು, ಮತ್ತು ಸಂತೋಷ್ ಲಾಡ್ ಅವರು ಇಲ್ಲಿ ಯಾಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ, ಇದೆಲ್ಲ ಏನಿಲ್ಲ. ಅವರು ಎಲ್ಲಿ ಮಾಡಿದ್ರು ಸಹ ಈ ರಾಜ್ಯದಾಗ ಎಲ್ಲ ಜಿಲ್ಲೆಗಳಲ್ಲಿ ಇದೇ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ತಿರುಗಾಡ್ತಾರೆ. ತಮಗೆಲ್ಲ ಗೊತ್ತಿರಬೇಕು, ಈಗಾಗಲೇ 2-3 ಸರಿ ತಮ್ಮ ಜಿಲ್ಲೆಗೆ ಬಂದಿದ್ದಾರೆ. ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.